ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮಾರ್ಚ್ 2025ರಲ್ಲಿ ನಡೀತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ 2 ಇದುವರೆಗೂ ಕೂಡ ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಇದು 36ನೇ ಕ್ವಶನ್ನಲ್ಲಿ ಪ್ರಮೇಯದ ಮೇಲಿರ್ತಕ್ಕಂಥ ಲೆಕ್ಕ ಏನಿದೆ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡುತ್ತಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಕೂಡ ಸಮರೂಪಿಗಳಾಗಿರುತ್ತವೆ ಅಂತಂದೇಳಿ ಹೇಳಿದ್ದೇನೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ತ್ರಿಭುಜಗಳನ್ನು ನಾವು ತಗೊಂಡಿದ್ದೀವಿ. ಒಂದು ಎ, ಬಿ ಮತ್ತು ಸಿ, ಹಾಗೆಯೇ ಡಿ, ಇ ಮತ್ತು ಎಫ್. ಇದರಲ್ಲಿ ಕೋನವು ಮತ್ತೊಂದು ತ್ರಿಭುಜದ ಕೋನಕ್ಕೆ ಸಮ ಅಂತಂದೇಳಿ ಕೊಟ್ಟಿರೋದ್ರಿಂದ ಎ ಕೋನ ಡಿ ಕೋನಕ್ಕೆ ಸಮ, ಹಾಗೆಯೇ ಬಿಗೆ ಅನುರೂಪವಾಗಿರ್ತಕ್ಕಂಥ ಇಗೆ ಸಮ, ಸಿಗೆ ಅನುರೂಪವಾಗಿರ್ತಕ್ಕಂಥ ಎಫ್ ಕೋನಕ್ಕೆ ಸಮ ಆಗಿರ್ತಕ್ಕಂಥದ್ದು. ಇದನ್ನು ನಾವು ದತ್ತಾಂಶವನ್ನು ತಗೊಳ್ಳೋಣ. ಕೊಟ್ಟಿರ್ತಕ್ಕಂಥ ದತ್ತಾಂಶದಲ್ಲಿ ಏನಿದೆ, ನಮ್ಮದು ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ, ಹಾಗೆಯೇ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾವು ಸಾಧನೆ ಮಾಡಬೇಕಾಗಿರೋದು ಏನು ಅಂತಂದು ಹೇಳಿದರೆ, ಸಾಧನೀಯವನ್ನು ತಗೊಳ್ಳೋದಾದರೆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರಬೇಕು ಅಂದರೆ ಕಂಡೀಷನ್ನು ಅನುರೂಪ ಕೋನಗಳು ಸಮವಾಗಿರಬೇಕು, ಅದರ ಜೊತೆಗೆ ಬಾಹುಗಳ ಅನುಪಾತಗಳು ಕೂಡ ಸಮಾನುಪಾತದಲ್ಲಿರಬೇಕು. ಹಾಗಾಗಿ ಎ ಬಿಗೆ ಅನುರೂಪವಾಗಿರ್ತಕ್ಕಂಥ ಡಿ ಇ ಮತ್ತು ಬಿ ಸಿಗೆ ಅನುರೂಪವಾಗಿರ್ತಕ್ಕಂಥ ಇ ಎಫ್, ಎ ಸಿಗೆ ಅನುರೂಪವಾಗಿರ್ತಕ್ಕಂಥ ಡಿ ಎಫ್ ಅನುಪಾತಗಳು ಸಮನಾಗಿರಬೇಕು. ಆಗಿದ್ದಾಗ ಮಾತ್ರ ಈ ಎರಡೂ ತ್ರಿಭುಜಗಳು ಕೂಡ ಸಮರೂಪಿಗಳಾಗ್ತವೆ. ತ್ರಿಭುಜ ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಡಿ ಇ ಎಫ್. ಅಲ್ಲಿಗೆ ನಾವೇನು ಮಾಡ್ಕೊಳ್ಳೋಣ, ಈ ಎ ಬಿ ಸಿಗೆ ಮತ್ತು ಡಿ ಎಫ್ಗೆ ಇಲ್ಲಿ ಎ ಬಿಗೆ ಅಳತೆಯಷ್ಟೇ ಡಿ ಇ ಮೇಲೆ, ಎ ಸಿ ಎ ಅಳತೆಯಷ್ಟೇ ಡಿ ಎಫ್ ಮೇಲೆ ಬಿಂದುಗಳನ್ನು ಗುರುತಿಸ್ಕೊಂಡ್ಬಿಟ್ಟು ಅವುಗಳನ್ನು ಇ ಎಫ್ಗೆ ಸಮಾಂತರವಾಗಿ ಎಳ್ಕೊಳ್ಳೋಣ. ಡಿ ಪಿ ಮತ್ತು ಕ್ಯೂ, ಯಾಕೆಂದರೆ ಡಿ ಆಲ್ರೆಡಿ ಇರೋದ್ರಿಂದ. ಹಾಗಾದರೆ ರಚನೆಯನ್ನು ಏನು ಮಾಡ್ಕೊಂಡಿದ್ದೀವಿ ನಾವು ಈಗಿನ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ಡಿ ಇ ಮತ್ತು ಡಿ ಎಫ್ಗಳ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಸೇರಿಸಿದೆ. ಅವಾಗ ಏನಾಗ್ಬಿಡುತ್ತೆ, ಎ ಬಿ ಸಿ ತ್ರಿಭುಜ, ಡಿ ಪಿ ಕ್ಯೂ ತ್ರಿಭುಜ, ಎರಡೂ ತ್ರಿಭುಜಗಳನ್ನು ತಗೊಳ್ಳೋಣ. ಏನು ಬರುತ್ತೆ ನೋಡೋಣ. ಮೊದಲನೇದಾಗಿ ಸಾಧನೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ತ್ರಿಭುಜಗಳಲ್ಲಿ ಯಾವ್ಯಾವುದು, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಹಾಗೆಯೇ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಇವೆರಡೂ ಕೂಡ ನಾವು ರಚನೆಗಳಿಂದ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಇದು
ನಮ್ಮದು ದತ್ತಾಂಶಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಬಾಹು ಕೋನ ಬಾಹು ಸಿದ್ಧಾಂತಕ್ಕೆ ಬರ್ತಕ್ಕಂಥದ್ದು. ಬಾಹು ಕೋನ ಬಾಹು ನಿಯಮದಿಂದ ಏನು ಬರುತ್ತೆ ನಮಗೆ? ತ್ರಿಭುಜ ಎ ಬಿ ಸಿ ಕಾಂಗ್ರುಯೆನ್ಸ್ ಟು ತ್ರಿಭುಜ ಡಿ ಪಿ ಕ್ಯೂ ಆಯಿತು. ಹಾಗಿದ್ಮೇಲೆ ಇದರಲ್ಲಿ ಎರಡು ಸರ್ವಸಮ ತ್ರಿಭುಜಗಳಾದಮೇಲೆ ಅದರ ಭಾಗಗಳು ಕೂಡ ಸಮನಾಗಿರ್ತಕ್ಕಂಥದ್ದು. ಆ್ಯಂಗಲ್ ಎ ಬಿ ಸಿಗೆ ಸಮನಾಗಿ ಆ್ಯಂಗಲ್ ಡಿ ಪಿ ಕ್ಯೂ ಆಗುತ್ತೆ. ಯಾಕೆ ಅಂತಂದೇಳಿದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಆದರೆ ನಮಗೆ ಗೊತ್ತಿರೋ ಹಾಗೆ ಎ ಬಿ ಸಿ ಇಸ್ ಈಕ್ವಲ್ ಟು ಡಿ ಇ ಎಫ್. ಯಾಕೆಂದರೆ ನಮ್ಮ ದತ್ತಾಂಶದಲ್ಲಿ ಕೋನಗಳು ಸಮನಾಗಿರ್ತಕ್ಕಂಥದ್ದು. ಇದರಿಂದ ಎ ಬಿ ಸಿಗೆ ಸಮನಾಗಿ ಇವೆರಡು ಇದ್ಮೇಲೆ ಆ್ಯಂಗಲ್ ಡಿ ಪಿ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇ ಎಫ್ ಆಗುತ್ತೆ. ಆವಾಗ ಇಲ್ಲಿ ಮೇಲ್ಕೊಟ್ಟಿರ್ತಕ್ಕಂಥ ನಮ್ಮ ತ್ರಿಭುಜಗಳಲ್ಲಿ ಏನಾಗುತ್ತೆ? ಇವೆರಡೂ ಕೋನಗಳು ಸಮನಾದರೆ ಅಲ್ಲಿ ಬರ್ತಕ್ಕಂಥದ್ದು ಈ ರೀತಿಯಾಗಿ ನಮಗೆ ಎರಡು ಸಮಾಂತರ ರೇಖೆಗಳಿಗೆ ಇಲ್ಲಿ ಬರ್ತಕ್ಕಂಥ ಕೋನಗಳು ಅನುರೂಪ ಕೋನಗಳು ಸಮನಾಗಿದ್ದರೆ ಈ ಎರಡೂ ತ್ರಿಭುಜಗಳು ಕೂಡ ಸಮರೂಪಿ. ಎರಡೂ ರೇಖೆಗಳು ಕೂಡ ಸಮಾಂತರ ರೇಖೆಗಳಾಗ್ತವೆ. ಎರಡೂ ಅನುರೂಪ ಕೋನಗಳು ಸಮವಾದರೆ ಅದರಿಂದ ಉಂಟಾಗಿರ್ತಕ್ಕಂಥ ಛೇದಕದಿಂದ ಉಂಟಾಗಿರ್ತಕ್ಕಂಥ ರೇಖೆಗಳು ಸಮಾಂತರ ರೇಖೆಗಳಾಗ್ತವೆ. ಅದರಿಂದ ನಾವೇನು ಬರೀಬೋದು ಅಂದರೆ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್. ಅದನ್ನೇ ಕಾರಣ ತಗೊಂಡ್ರೆ ಅನುರೂಪ ಕೋನಗಳು ಸಮನಾಗಿದ್ದರೆ ರೇಖೆಗಳು ಸಮಾಂತರ ರೇಖೆಗಳಾಗುತ್ತವೆ. ಅವಾಗ ಎರಡೂ ರೇಖೆಗಳು ಸಮನಾದರೆ ನಾವು ಥೇಲ್ಸನ ಉಪಪ್ರಮೇಯವನ್ನು ತಗೋಬಹುದು. ಅಲ್ಲಿಗೆ ಡಿ ಪಿ ಬೈ ಡಿ ಇ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್. ಹಾಗೆಯೇ ಡಿ ಕ್ಯೂ ಬೈ ಡಿ ಎಫ್. ಅಲ್ಲಿಗೆ ನಮಗೆ ಸಿಗ್ತಕ್ಕಂಥದ್ರಲ್ಲಿ ಇಲ್ಲಿ ಡಿ ಪಿ ಬೈ ಡಿ ಇ, ಡಿ ಪಿ ಬದಲೇ ನಾವೇನು ಬರ್ಕೋಬೋದು? ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಪಿ ಕ್ಯೂ ಬದಲಿ ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಡಿ ಕ್ಯೂ ಬದಲಿ ಎ ಸಿ ಬೈ ಡಿ ಎಫ್. ಇದು ನಮಗೆ ಥೇಲ್ಸನ ಉಪಪ್ರಮೇಯದಿಂದ ಬಂದಿರತಕ್ಕಂಥದ್ದು. ಆವಾಗ ಈ ಮೂರು ಅನುಪಾತಗಳು ಸಮನಾಗಿದ್ದಾವೆ. ಹಾಗೆಯೇ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಎಫ್. ಅನುಪಾತಗಳು ಮತ್ತು ಕೋನಗಳು ಸಮನಾಗಿರೋದರಿಂದ ತ್ರಿಭುಜ ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಡಿ ಇ ಎಫ್. ಇದು ನಮ್ಮದು ಪ್ರಮೇಯವನ್ನು ಸಾಧಿಸ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಈ ಪ್ರಮೇಯವನ್ನು ಸಾಧಿಸೋದನ್ನು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕವನ್ನು ತಗೊಳ್ಳೋಣ. ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.